ಕಣ್ಣೂರ್ದು ಇದು ಸೆಕೆಂಡ್ ಬ್ಲಾಗ್. ಆಕ್ಚುಲಿ ನಾನು ಆಲ್ರೆಡಿ ಒಂದು ಬ್ಲಾಗ್ ಪೋಸ್ಟ್ ಮಾಡಿದ್ದೀನಿ, ಅದು ಪಯಂಪಾಲಂ ಬೀಚ್ದು. ಸೊ ಇವಾಗಲಿಂದ ಏನೇನು ಹೋಗ್ತೀನಿ ಅದೆಲ್ಲ ಸೇರಿಸಿ ಒಂದು ಬ್ಲಾಗ್ ಮಾಡ್ತೀನಿ. ಸೊ ವೆಲ್ಕಮ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಂಗೆ ಗೊತ್ತು ವೀಡಿಯೋ ಮತ್ತು ಆಡಿಯೋ ಸಿಂಕ್ ಆಗ್ತಿಲ್ಲ ಅಂತ, ಯಾಕಂದರೆ ಇದು ನಾನು ಗಾಡಿ ಓಡಿಸ್ತಾ ಮಾಡಿರೋದಕ್ಕೆ ಆಡಿಯೋ ಗ್ಲಿಚ್ ಆಗಿಬಿಟ್ಟಿದೆ, ಫುಲ್ ಗಾಳಿ ಸೌಂಡ್ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಜಸ್ಟ್ 10 seconds ಅಷ್ಟೇ ವಾಯ್ಸ್ ಓವರ್ ಕೊಡ್ತಿರೋದು, ಅದಾದಮೇಲಿಂದ ಒರಿಜಿನಲ್ ಆಡಿಯೋನೇ ಇದೆ. ಸೊ ಸ್ಟೇ ಟ್ಯೂನ್ಡ್ ಅಂಟಿಲ್ ಎಂಡ್ ಅಂತ ಹೇಳ್ತಾ, ಆಮೇಲೆ ಫುಲ್ ವೀಡಿಯೋನ ನೋಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಾವು ನಿನ್ನೆ ಪಯಂಪಾಲಂ ಬೀಚಲ್ಲಿದ್ವಿ ಆ್ಯಂಡ್ ಇವತ್ತು ರೂಮಲ್ಲಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ಸುತ್ತಮುತ್ತ ಏನೇನು ಪ್ಲೇಸಸ್ ಇದೆ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಸನ್ರೈಸ್ ನೋಡೋಕ್ಕೆ ಅಂತ ಬೀಚಿಗೆ ಹೋಗಿದ್ವಿ. ಸೊ ಸನ್ರೈಸ್ ಸಿಗಲಿಲ್ಲ ನಮಗೆ. ಸೊ ಅಲ್ಲಿಂದ ಡಿಸಪಾಯಿಂಟ್ ಆಗಿ ಬೇರೆ ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಹೊರಟಿದ್ದೀವಿ. ಸೊ ಬನ್ನಿ ಯಾವ್ಯಾವ ಲೊಕೇಶನ್ಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಲೈಟ್ ಹೌಸ್ ಹೋಗೋಣ ಅಂತ ಬಂದ್ವಿ, ಬಟ್ ಲೈಟ್ ಹೌಸ್ ಡ್ಯೂ ಟು ಮೇಂಟೆನೆನ್ಸ್ ಕ್ಲೋಸ್ ಆಗಿದೆ ಟೆಂಪರರಿ ಆಗಿ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಪಯಂಪಾಲಂ ಸಿ ಪಾತ್ವೇ ಅಂತ ಒಂದು ಸಿ ಪಾತ್ವೇ ಆ್ಯಂಡ್ ಚಿಲ್ಡ್ರನ್ಸ್ ಪಾರ್ಕ್ ಅಂತ ಒಂದು ಎಂಟ್ರಿ ಇತ್ತು. ಅಲ್ಲಿಗೆ ಎಂಟ್ರಿ ಮಾಡ್ಕೊಂಡು ಬರೋಣ ಅಂತ ಅಲ್ಲಿಂದ ಎಂಟ್ರಿ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ದಿಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಹಳೆ ವಿಡಿಯೋ ನೋಡಿದರೆ ಅದು ಬಂದು ಅಲ್ಲಿದೆಯಲ್ಲ ಅಲ್ಲಿ ಇದು ಬಂದು ನಾವು ಪಯಂಪಾಲಂ ಬೀಚಿಗೆ ಹೋಗಿದ್ವಲ್ಲ, ಆ ಪಯಂಪಾಲಂ ಬೀಚ್ ಅದು. ಆ್ಯಂಡ್ ಇದು ಬಂದು ಇವ್ರು ಮಾಡ್ಕೊಂಡಿರೋದು ಪ್ರೈವೇಟ್ ಆಗಿ ಅಂದ್ಕೊಳ್ಳಿ. ಪ್ರೈವೇಟ್ ಅಲ್ಲ, ಇದು ಗೌರ್ಮೆಂಟ್ ಆ್ಯಕ್ಚುಲಿ, ಬಟ್ ಇದು ಚಿಲ್ಡ್ರನ್ಸ್ಗೆಲ್ಲ ಆಟ ಆಡೋ ಥರ. ಆ್ಯಂಡ್ ಬೀಚ್ ಥರ ಏನಲ್ಲ ಇದು. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ನಿಮಿಷ ಬ್ಯಾಕ್ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಮಾರ್ನಿಂಗ್ ನಾನು ವೀಡಿಯೋ ಮಾಡಿದ್ದು ಪಯಂಪಾಲಂ ಬೀಚ್ದು ಅದು. ಆ್ಯಂಡ್ ಇಲ್ಲಿ ಬಂದು ಈ ಥರ ಪಾತ್ವೇ ಇದೆ ಚೆನ್ನಾಗಿ ನೀಟಾಗಿ. ಸೊ ನೀವು ಒಂದು ಸ್ವಲ್ಪ ಹೊತ್ತು ಕುತ್ಕೊಬೋದು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂತಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಹಿಂಗೆ ಹೋದರೆ ಅಲ್ಲಿ ನೋಡಿ ಆಲ್ರೆಡಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅವರು. ನೀವು ನೋಡಿದ್ರೆ ನೀಟಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ನೋಡಿ ಫಿಶರ್ಮೆನ್ಸ್ ಇದ್ದಾರೆ ಆಲ್ರೆಡಿ. ಅಲ್ಲೊಂದು ಬೋಟ್ ಇದೆ, ಅಲ್ಲೊಂದು ಬೋಟ್ ಇದೆ, ಅಲ್ಲಿ ಕಾಣಿಸಲ್ಲ, ತುಂಬ ದೂರದಲ್ಲಿದ್ದಾರೆ. 2 ಬೋಟ್ ಇದೆ ನೋಡಿ, ಇಲ್ಲೊಂದು ಬೋಟು ಅಲ್ಲೊಂದು ಬೋಟು, 2 ಬೋಟ್ ಇದೆ. ಹಲೋ. ಆದರೂ ಲೈಟ್ ಹೌಸ್ ಓಪನ್ ಆಗಿದ್ದಿದ್ರೆ ಇದು ನೋಡಿ, ಇದು ಲೈಟ್ ಹೌಸ್ ಮ್ಯೂಸಿಯಮು. ಇಲ್ಲಿ ಲೈಟ್ ಹೌಸ್ ಮ್ಯೂಸಿಯಂ ಇದೆ. ಸ್ವಲ್ಪ ಮುಂದೆ ಹೋದ್ರೆ ಲೈಟ್ ಹೌಸು ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ರೆಡ್ ಇಲ್ಲಿ ರೆಡ್ ಅದೇ ಲೈಟ್ ಹೌಸ್. ಬಟ್ ಅನ್ಫಾರ್ಚುನೇಟ್ಲಿ ಲೈಟ್ ಹೌಸ್ ಕ್ಲೋಸ್ ಆಗಿದೆ. ಯು ಕಾಂಟ್ ಗೋ ಆ್ಯಂಡ್ ವಾಚ್. ಅದೇ ಲೈಟ್ ಹೌಸ್. ದಿಸ್ ಇಸ್ ಲೈಟ್ ಹೌಸ್. ಆ್ಯಕ್ಚುಲಿ ನಿನ್ನೆ ರಾತ್ರಿ ನಾವು ಬೀಚಿಗೆ ಹೋಗಿದ್ದಾಗ ಇದರಿಂದ ಬಿಡ್ತಾಯಿದ್ರು ಲೈಟು, ಬಟ್ ವಿಸಿಟರ್ಸ್ಗೆ ಅಲೋ ಇಲ್ಲ ಅಷ್ಟೇ. ಇದು ವರ್ಕಿಂಗ್ ಕಂಡೀಷನಲ್ಲಿದೆ. ಇದನ್ನು ನೋಡಿ, ಲೈಟ್ ಹೌಸ್. ಇದೇ ಲೈಟ್ ಹೌಸ್, ಕೇರಳದ ಕಣ್ಣೂರು ಬೀಚ್ನ ಲೈಟ್ ಹೌಸ್. ಸೊ ಇಲ್ಲಿ ನೀವೇನಾದರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಚಿಲ್ಡ್ರನ್ಗೆ ಆಟ ಆಡೋಕ್ಕೆ ಜಾಗ ಕೂಡ ಇದೆ. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಇದ್ರ ಮೇಲೆ ಕುತ್ಕೊಂಡು ಈ ವ್ಯೂ ನೋಡೋಕ್ಕೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ? ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ, ನಾನೇ ತೋರಿಸ್ತೀನಿ ನಿಮಗೆ ಕುತ್ಕೊಂಡು ವ್ಯೂ ಹೆಂಗಿರುತ್ತೆ ಅಂತ. ಬನ್ನಿ. ಹಾಂ, ಸಿ ದ ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ದ ಜಸ್ಟಿಸ್, ಬಟ್ ದ ವ್ಯೂ ಇಸ್ ವೆರಿ ನೈಸ್, ವೆರಿ ಬ್ಯೂಟಿಫುಲ್. ನಿಮಗೆ ಫಿಶರ್ಮೆನ್ಸ್ ಕಾಣಿಸ್ಲಿಲ್ಲ ಅಲ್ಲ, ಇವಾಗ ನೋಡಿ ಇಲ್ಲೇ ಇದ್ದಾರೆ ಹತ್ತಿರದಲ್ಲೇ. 2 ಬೋಟಲ್ಲಿದ್ದಾರೆ. 2 ಬೋಟು ಪ್ಲಸ್ ಆ ಕಡೆ ಇರೋದು ಬಂಡೆ. ಚೆನ್ನಾಗೈತೆ. ಹಾಂ, ನಮ್ಮ ಸೈಡ್ ಮಕ್ಳುಗಳು ಬಂದರೆ ಶೆಕೆಲ್ ಆಟ ಆಡ್ಕೊಂಡು ಹೋಗೋದು, ಏನು ತೊಂದರೆ ಇಲ್ಲ. ಶೆಕೆಲಿ ಚೆನ್ನಾಗೈತೆ, ವ್ಯೂ ಎಲ್ಲ ಐತೆ, ಆಟ ಆಡೋಕೆ ಹೋಯ್ತೆ ಮಕ್ಳುಗಳಿಗೆ. ಚೆನ್ನಾಗಿದೆ ಟೈಮ್ ಪಾಸ್ ಮಾಡೋಕ್ಕೆ. ಇದಕ್ಕೆ ಫಾರ್ ಯೋರ್ ಇನ್ಫಾರ್ಮೇಷನ್, ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು 20 rupees ಆಗುತ್ತೆ ಅಡಲ್ಟ್ಸಿಗೆ ಆ್ಯಂಡ್ 10 rupees ಫಾರ್ ಚಿಲ್ಡ್ರನ್. ಏನಿದು? ಅದು ಈ ವ್ಯೂ ಪಾತ್ವೇ
ಆ್ಯಂಡ್ ಚಿಲ್ಡ್ರನ್ಸ್ ಪಾರ್ಕ್ ಮುಗಿಸ್ಕೊಂಡು ಲೈಟ್ ಹೌಸ್ಗೆ ಅಲೋ ಮಾಡಲ್ಲ ಅಂತ ಗೊತ್ತಾದಮೇಲೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿರೋದು ಯಾವುದದು ಫೋರ್ಟಿಗೆ, ಸೇಂಟ್ ಆ್ಯಂಜಲೋ ಫೋರ್ಟ್ ಇದೆಯಲ್ವ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿಂದ ಮತ್ತೆ ಅದು ಒಂದೇ ಕಿಲೋಮೀಟ್ರ್ ಅಷ್ಟೇ. ಸೊ ಕಮ್ ಲೆಟ್ಸ್ ಗೋ. ಕಣದಲ್ಲೂ ಬೆವರು, ಒಂದೊಂದು ಪೋರ್ಸಲ್ಲೂ ಬೆವರು ಬರ್ತಾಯಿದೆ. ಸಖತ್ ಹ್ಯೂಮಿಡ್ ಇದೆ. ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಲ್ಲ, ಜಸ್ಟ್ 10 o'clock ಅಷ್ಟೇ ಇನ್ನೂ ಟೈಮು. ಬಿಸಿಲು ಸ್ಟಾರ್ಟ್ ಆದರೂ ಏನು ಕತೆನೋ ಗೊತ್ತಿಲ್ಲ. ಇಲ್ಲಿ ಲೈಟ್ ಹೌಸಿಂದ ಬಂದಮೇಲಿಂದ ಆಶಿಯಾನ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಶಿಯಾನ ಬೀಚ್ ಮತ್ತು ಬೇಬಿ ಬೀಚ್ ಅಂತ ಏನಿದೆ ಆ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಅಲ್ಲಿ ಡಿಫೆನ್ಸ್ ಫೋರ್ಸ್ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು. ಆಶಿಯಾನ ಬೀಚಿಗೆ ಹೋಗೋಕ್ಕಾಗಲಿಲ್ಲ, ಬೇಬಿ ಬೀಚಿಗೂ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಬಂದಿರೋದು ಸೇಂಟ್ ಆಂಜಲೋಸ್ ಫೋರ್ಟ್ಗೆ. ಸೊ ಇವಾಗ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಒಂದು 2 ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಆದಮೇಲೆ ಹಾಕ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಸೊ ಇದೇ ಫೋರ್ಟು. ನೆಕ್ಸ್ಟ್ ನಾವು ಹೋಗ್ಬೇಕಂತಿರೋ ಲೊಕೇಶನ್ ಬಂದು ಇದು ಮಾಪಿಲ್ಲಾ ಬೇ ಅಂತ. ಮಾಪಿಲ್ಲಾ ಬೇ, ನಾಟ್ ಶ್ಯೂರ್ ಅವ್ರು ಬಿಡ್ತಾರೋ ಇಲ್ವೋ ಅಂತ. ಬಟ್ ನೆಕ್ಸ್ಟ್ ಪಾಯಿಂಟ್ ನಮ್ಮದು ಅದೇ. ಮತ್ತೆ ಇಲ್ಲೂ ಸಿಯಲು ಏನು ಅನ್ಕೊಂತಿರುತ್ತೆ ಗೊತ್ತಾ, ಎಲ್ಲೆಲ್ಲೂ ನಾನೇ ಅನ್ಕೊಂತಿರುತ್ತೆ. ಅಲ್ಲಿ ಹೋದ್ರು ಅದೇ ಸಿ, ಇಲ್ಲಿ ಬಂದರೂ ಇದೇ ಸಿ. ಮತ್ತೆ ಪೋರ್ಟ್ ಹತ್ರ ಹೋಗ್ತೀವಿ, ಪೋರ್ಟ್ ಹತ್ರನೂ ಅದೇ ಸಿ. ಎಲ್ಲ ಕಡೆ ಅದೇ ಸಿ 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 ಸಿ, ಒಂದೇ ಸಿ, ಬೇರೆ ಬೇರೆ ಶೋಸ್. ಯಾವ ಕಲರ್ ಗ್ರೇಡಿಂಗು ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ಇದೇ ಸೇಂಟ್ ಆಂಜಲೋಸ್ ಫೋರ್ಟ್. ಈ ಬಾವಿ ಕೂಡ ಇದೇ ಇಟ್ಟಿಗೆಯಿಂದ ಮಾಡಿರೋದು, ಈ ನೆಲ ಕೂಡ ಇದೇ ಇಟ್ಟಿಗೆಯಿಂದ ಮಾಡಿರೋದು, ಈ ಪೂರ್ತಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಕೂಡ ಇದೇ ಇಟ್ಟಿಗೆಯಿಂದ ಮಾಡಿರೋದು. ಕೇರಳಾಸ್ ಫೇಮಸ್ ಕೆಂಪು ಇಟ್ಟಿಗೆ, ಜಂಬೂ ಇಟ್ಟಿಗೆ. ಓಯ್ಯೋ ಗಮ್ಮಂತ ಇದೆ, ಗಮ್ಮಂತ. ಫ್ರೆಶ್ ಆಗಿ ಮೀನು ಸೇಲ್ ಮಾಡ್ತಾರೆ ಗೊತ್ತಿಲ್ಲ, ಎಲ್ಲ ತಕ್ಕಡಿ ಎಲ್ಲ ತಂದರೆ. ಇಲ್ಲಿ ತಕ್ಕಡಿ 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 ತಕ್ಕಡಿ. ನೋಡಿ ಎಲ್ಲ ಫ್ರೆಶ್, ಕಣ್ಣಲ್ಲೇ ಪ್ರಾನ್ಸ್. ಅದೇ ಪ್ರಾನ್ಸು, ಟೈಗರ್ ಪ್ರಾನ್ಸ್. ಇದು ಟೈಗರ್ ಪ್ರಾನ್ಸ್. Hello.